ದ ಮಿಳಗ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವಂತಹ ಸಮಸ್ತರಿಗೂ ನಮಸ್ಕಾರ. ಬಾಳೇಸರ ಕನ್ನಡ ಶಾಲೆಯಲ್ಲಿ ಸರಿಸುಮಾರು 26 ವರ್ಷಗಳ ಕಾಲ ದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ವರ್ಗಾವಣೆಗೊಳ್ಳುತ್ತಿರುವಂತಹ ಎಲ್ಲರ ನೆಚ್ಚಿನ ಶ್ರೀ RS ನಾಯ್ಕ್ ಸರ್ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಬನ್ನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಶ್ರೀ RS ನಾಯ್ಕ್ ಸರ್ ಅಂದ್ಕೂಡಲೇ ನಿಮಗೆ ನೆನಪಾಗೋ ಒಂದು ಅನುಭವವನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ಮತ್ತು ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶ್ರೀಮತಿ ಚೇತನ ಮೇಡಮ್ ಅವರು ಇವತ್ತು ಸಭೆಗೆ ಆಗಮಿಸಿದ್ದಾರೆ. ಎಲ್ಲರನ್ನ ನಾನು ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಮರಿಸುತ್ತಾ ಕಡಲ ತೀರದ ಕಾಗಾಲದಿಂದ ಈ ಬಾಳೇಸರದ ಕುಗ್ರಾಮಕ್ಕೆ ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆಯ್ಕೊಂಡು ನಮ್ಮ ಶಾಲೆಗೆ ಬಂದು ಬಹುತೇಕ ಅವರ ವೃತ್ತಿಯ ಮೊದಲನೇ ಪಾಠ ನಮ್ಮ ಬಾಳೇಸರ ಶಾಲೆಯಲ್ಲಿ ನನ್ನ ಅನಿಸಿಕೆ ವಿಚಾರ ಮಾಡಿ ಬಹುತೇಕ ಅಂದಿನ ಆ ದಿನದ ಒಂದು ಕ್ಷಣ ಶಿಕ್ಷಕರ ವೃತ್ತಿಯನ್ನು ಆರಂಭ ಮಾಡಿ ಪಾಠ ಮಾಡುವಂತಹ ದಿನ ಬಹುತೇಕ ಅವರ ಜೀವನದಲ್ಲೂ ಮರೆಯಲಾರದಂತಹ ದಿನ ಅಂತೇಳಿ ನಾನು ಭಾವಿಸ್ತೇನೆ. ಅದು ನಮ್ಮ ಬಾಳೇಸರದಲ್ಲಿ ಆಗಿದ್ದರಿಂದ ನಮಗೂ ಒಂದು ರೀತಿಯಾಗಿರ್ತಕ್ಕಂಥ ಹೆಮ್ಮೆ. ಇವತ್ತು RS ನಾಯ್ಕರವರು ಬಹುತೇಕ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ಬೋದು. ಅವರು ಕೊಟ್ಟಂತಹ ಶಿಕ್ಷಣ ಇವತ್ತು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ಒಳ್ಳೊಳ್ಳೆಯ ಉದ್ಯೋಗದಲ್ಲೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. RS ನಾಯ್ಕರು ನಿಜವಾಗಿ ಒಳ್ಳೆಯ ಆದರ್ಶ ಶಿಕ್ಷಕರು ಅಂತೇಳಿ ಅವರ ಹೆಸರನ್ನ ಪಡ್ಕೊಂಡಿದ್ದಾರೆ. ಇವತ್ತಿನ ದಿನ 26 ವರ್ಷಗಳ ಒಂದು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ವೃತ್ತಿಯಲ್ಲಿ ನಿವೃತ್ತಿಯನ್ನು ಪಡ್ಕೊಳ್ತಾ ಇಲ್ಲ, ಸೇವಾ ವರ್ಗಾವಣೆಯನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಕಾರಣಾಂತರದಿಂದ ನಮ್ಮ ಭಾರತದಿಂದ ಬೇರೆ ಶಾಲೆಗೆ ಇವತ್ತು ವರ್ಗಾವಣೆಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ RS ನಾಯ್ಕರ ಅವರ ಸೇವೆಯನ್ನು ಸ್ಮರಿಸಿ ಇವತ್ತು ನಾವು ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಬಹುತೇಕ ಎಲ್ಲ ಮಕ್ಕಳು ಇರ್ಬೋದು, ಪಾಲಕ ಪೋಷಕರು ಇರ್ಬೋದು, ಎಲ್ಲರೂ ಸೇರಿ ಪ್ರೀತಿಯಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಬೀಳ್ಕೊಡುಗೆ ಹೇಳೋದಕ್ಕಿಂತಲೂ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಇಂದಿನ ಈ ಒಂದು ವೇದಿಕೆಯ ಕಾರ್ಯಕ್ರಮ ಅಂದರೆ RS ನಾಯ್ಕರ ಒಂದು ಸನ್ಮಾನ ಸಮಾರಂಭ. ಶ್ರೀಯುತರೆ, ಸುಂದರ ಉತ್ತರ ಕನ್ನಡ ಜಿಲ್ಲೆಯ ರಮಣೀಯ ಕಡಲ ದಂಡೆಯ ಮೇಲಿನ ಕಾಗಾಲಿನ ಶ್ರೀ ಸುಬ್ರಾಯ ನಾಯ್ಕ್ ಮತ್ತು ಶ್ರೀಮತಿ ನೀಲಾ ದಂಪತಿಗಳ ಪುತ್ರರಾಗಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮೂರಿನ ಸುತ್ತಮುತ್ತಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯಿಸಿ ತದನಂತರ ಉನ್ನತ ಶಿಕ್ಷಣ BA B.Ed ಪದವಿಯರಾಗಿ TCL ಟ್ರೈನಿಂಗ್ ಕೂಡ ಪಡೆದಿದ್ದೇವೆ. ತದನಂತರ ಸಮಾಜದ ಅಭಿವೃದ್ಧಿಗಾಗಿ ಮುಂದಿನ ಶ್ರೇಷ್ಠ ತಲೆಮಾರಿನ ವಿಕಸನಕ್ಕೆ ಅತ್ಯಮೂಲ್ಯವಾದ ವಿದ್ಯೆಯನ್ನು ನೀಡುವಂತಹ ಶಿಕ್ಷಣ ವೃತ್ತಿಯನ್ನು ಆರಿಸಿಕೊಂಡರು. ಇದು ಕೇವಲ ವೈಯಕ್ತಿಕ ವೃತ್ತಿಯ ವಿಚಾರವಾಗಿದ್ದರೆ ಒಂದು ಅಪ್ರತಿಮ ಸಮಾಜದ ಬುನಾದಿಯಾಗಿ ನೀವು ಕೈಗೊಂಡಿರುವ ಯಜ್ಞವೇ ಸರಿ. ಈ ಧ್ಯೇಯದೊಂದಿಗೆ 21/8/1998ರಂದು ನಮ್ಮೂರಾದ ಬಾಳೇಸರಕ್ಕೆ ನೀವು ಬಂದಿದ್ದೀರಿ. ಅಲ್ಲಿಂದ ಇಲ್ಲಿಯವರೆಗೆ ಅತ್ಯುನ್ನತ ಶಿಕ್ಷಣದ ಜೊತೆಗೆ ನಿಮ್ಮ ಸರಳ ಸಜ್ಜನ ಶ್ರೇಷ್ಠ ವ್ಯಕ್ತಿತ್ವದಿಂದ ನಮ್ಮೂರಿನ ಮನೆಮನೆಯ ನೆಚ್ಚಿನ ಗುರುಗಳಾಗಿರುವುದು ಆಶ್ಚರ್ಯವೇನಿಲ್ಲ. ಗುರುಗಳೇ, ತಾವು ಕೇವಲ ಪಠ್ಯದಲ್ಲಿರುವ ಶಿಕ್ಷಣವೊಂದೇ ಆದ್ಯತೆ ನೀಡದೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ವಿದ್ಯಾರ್ಥಿಗಳಿಗೆ ಪರಿಪೂರ್ಣ ಮಾರ್ಗದರ್ಶನವನ್ನು ನೀಡಿ ಅವರಲ್ಲಿನ ಕ್ರಿಯಾಶೀಲತೆಯನ್ನು ಉನ್ನತ ಮಟ್ಟಕ್ಕೆ ಇರಿಸಲು ಕಾರಣೀಕರ್ತರಾಗಿದ್ದೀರಿ. ನಿಮ್ಮ ಈ ವಿದ್ಯಾದಾನ, ಕ್ರೀಡಾ ಚಟುವಟಿಕೆ, ಜಾನಪದ ಕಲೆಗಳ ಕುರಿತಾದ ಆಸಕ್ತಿ ಮತ್ತು ಪ್ರೋತ್ಸಾಹ, ಯೋಗ ಶಿಬಿರಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ, ಹೀಗೆ 10 ಹಲವು ಚಟುವಟಿಕೆಗಳನ್ನು ಮನಗಂಡಂತಹ ಸರ್ಕಾರದವರು ನಮಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿ ಆಯ್ಕೆ ಮಾಡಿದ್ದು ನಮಗೆ ಸಂತಸ ತಂದಂತಹ ವಿಚಾರ. ಇದರಲ್ಲಿ ಜೊತೆಯಲ್ಲಿ
IIT ದೆಹಲಿಯಲ್ಲಿ ಅಭಿನಂದನಾಪೂರ್ವಕ ಸನ್ಮಾನ, ಜಿಲ್ಲಾ ಮಟ್ಟದ ಗುಣೋತ್ಸವ ಮತ್ತು ಏಕದಿಕಾ ವ್ಯವಸ್ಥೆಗೆ ಅಭಿನಂದನೆ, ರಾಜ್ಯ ಮಟ್ಟದ ಮಲೆನಾಡು ಉತ್ಸವಗಳಲ್ಲಿ ಜಾನಪದ ಕಲೆಗಳಾಗಿ ಅಭಿನಂದನೆ, SDMCಯಿಂದ ಪ್ರತಿಭಾ ಪುರಸ್ಕಾರ, ಕೃಷಿ ಕೇಂದ್ರ ಸಮೂಹ ಚಟುವಟಿಕೆಗಳಿಗೆ ಸನ್ಮಾನ ಇವೆಲ್ಲವೂ ನಮ್ಮ ಸಾಧನೆಯನ್ನ ಸಮಾಜದ ಪರಿಚಯಿಸಿದ ವಿವಿಧ ರೀತಿಗಳಾಗಿವೆ. ಆತ್ಮೀಯರೇ, ನಮ್ಮೂರಿನ ಹೊಸ ಶಾಲೆಯ ಕಟ್ಟಡವು ನಿಮ್ಮ ಹಗಲು ಇರುಳಿನ ಪರಿಶ್ರಮದ ಪ್ರತಿಫಲವೆಂಬುದು ಪ್ರಶಂಸನೀಯ. ತಮ್ಮ ಸಂಘಟನಾ ಶಕ್ತಿಯ ಫಲವಾಗಿ 2 ವರ್ಷಗಳ ಕಾಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಯಶಸ್ವಿಯಾಗಿ ಪೂರೈಸಿದ್ದೀರಿ. ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಶಾಲಾ ಅವಧಿಯಲ್ಲೂ ಅಮೋಘವಾಗಿ ಪೂರೈಸಿ ಜನಮನ್ನಣೆಯನ್ನು ಗಳಿಸಿರುತ್ತೀರಿ. ತಮ್ಮಿಂದ ವಿದ್ಯೆಯನ್ನು ಕಲಿತ ಸಹಸ್ರ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲದೆ ವಿದೇಶಗಳಲ್ಲೂ ಕೆಲಸ ಮಾಡುತ್ತಿರುವುದು ನಿಮ್ಮ ಶಿಕ್ಷಣದ ಬುನಾದಿಯ ತಾಕತ್ತೆಯನ್ನು ಸುಳ್ಳಲ್ಲ. ಕರಾವಳಿಯಿಂದ ಮಲೆನಾಡಿಗೆ ಆಗಮಿಸಿ 26 ವರ್ಷಗಳ ದೀರ್ಘಾವಧಿಯ ನಿರಂತರ ವಿದ್ಯಾದಾನ ಮಾಡಿ ಇನ್ನೊಂದು ಊರಿನ ಸಮಾಜದಲ್ಲಿ ತಮ್ಮ ಛಾಪನ್ನು ಮೂಡಿಸಲು, ಜೊತೆಗೆ ನಿಮ್ಮ ಶಿಕ್ಷಣ ವೃತ್ತಿಯಲ್ಲಿ ಇನ್ನೊಂದು ಹೊಸ ಮೈಲುಗಳನ್ನು ನಿರ್ಮಿಸಲು ಹೊರಟಿದ್ದೀರಿ. ಶಿಕ್ಷಣ ಪಯಣದಲ್ಲಿ ದೂರದ ಊರಿನಿಂದ ಬಂದು ನಮ್ಮೊಬ್ಬರಾಗಿ ನಮ್ಮ ಸಮಾಜದ ಉನ್ನತ ಏಳಿಗೆಯಾಗಿ ಶ್ರಮಿಸಿದ ನಿಮಗೆ ಅದೆಷ್ಟೋ ನಮನಗಳನ್ನು ಹೊಂದಿಸಲು ಕಡಿಮೆ. ನಿಮ್ಮಿಂದ ನಮಗೆಲ್ಲ ದೊರೆತ ಈ ವಿದ್ಯಾ ಸರಸ್ವತಿಯ ಆಶೀರ್ವಾದ ಇನ್ನೂ ಮುಂದೆ ಹೀಗೆ ಹೋಗುತ್ತಿರುವ ಸಮಾಜದವರಿಗೆ ದೊರೆಯುವಂತಾಗಬೇಕು. ನಮಗೂ ನಮ್ಮ ಕುಟುಂಬಕ್ಕೂ ದೇವರು ಸದಾಕಾಲ ಆಯುಷ್ಯ, ಆರೋಗ್ಯ, ಆನಂದ, ಸುಖ, ಸಮೃದ್ಧಿಯನ್ನು ನೀಡಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ನೀಡಲೆಂದು 28/9/2024 ಸ್ಥಳ ಬಾಳೇಸರ, SDMC ಸಹಕಾರಿ ಪ್ರಾಥಮಿಕ ಶಾಲೆ ಬಾಳೇಸರ ಮುಖ್ಯೋಪಾಧ್ಯಾಯರು, ಶಿಕ್ಷಕರಿಂದ ಹಾಗೂ ಪೂರ್ವ ಎಲ್ಲರೂ SDMCಯ ಸದಸ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗುತ್ತದೆ.
ಕಾರ್ಯಕ್ರಮ ಅಂತ ನೀವು ಭಾವಿಸ್ಕೊಳ್ತಾ ಇದ್ದೀರಿ. ಜಾಸ್ತಿ ಮಾತನ್ನು ಮಾತಾಡಲಿಕ್ಕೂ ಆಗುವುದಿಲ್ಲ. ಅದಕ್ಕೆ ಚಿಕ್ಕದಾಗಿ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪ್ರೀತಿಯ ಪಾಲಕ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನನಗೆ ಮಾರ್ಗದರ್ಶನ ನೀಡಿದಂಥ ಹಿರಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನನ್ನ ಬಗ್ಗೆ ಬಹಳಷ್ಟು ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀರಿ. ಆದರೆ ಅಷ್ಟೊಂದು ದೊಡ್ಡ ವ್ಯಕ್ತಿ ನಾನಲ್ಲ. ಏನೋ 1 by 1 ಇಲ್ಲಿ ಕೆಲಸಗಳು ಆಗ್ತಾ ಇದೆ, ನಾನು ಮಾಡ್ತಾ ಇದ್ದೆ. ಅಂದ್ರೆ ನಾನು ಹೆಸರು ಮಾತ್ರ ಏನೋ ಮುಂದೆ ನಿಂತದನ್ನ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ದಷ್ಟೇ ಬಿಟ್ರೆ ಎಲ್ಲ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗಿದ್ದೀರಿ. ನಾನು ಹೇಳಿದ್ದನ್ನ ನೀವು ಮಾಡಿದೀನಿ ಅಂತ ಹೇಳಿದ್ರೆ ಅದು ನೀವು ನನಗೆ ತೋರಿಸಿದಂತ ಪ್ರೀತಿ. ಆ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಅದು ಈಗಲ್ಲ, ಅದು ನನ್ನ ಜೀವನ ಪರ್ಯಂತ. ನಾನು ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇದ್ದೆ, ನನ್ನನ್ನ ಇಲ್ಲಿಂದ ಬಿಡ್ಕೊಳ್ಬೇಡಿ, ಯಾಕಂದ್ರೆ ನಾನು ಇಲ್ಲಿಂದ ಹೋಗಿದ್ದು ನನಗೆ ಇಷ್ಟ ಇಲ್ಲ. ನಾನು ಈ ಶಾಲೆಯಿಂದ ಒಬ್ಬ ಶಿಕ್ಷಕನಾಗಿ ಇಲ್ಲಿಂದ ಹೋಗ್ತಾ ಇದ್ದೇನೆ ಹೊರತಾಗಿ ಈ ಊರಿಂದ ನಾನು ಹೋಗ್ತಾ ಇದ್ದೆ. ಈ ಬಹಳಷ್ಟು ಜನ ಈಗ ಹೇಳಿದೆ, ಸರ್ ಈ ಸಂಬಂಧವನ್ನ ಯಾವಾಗಲೂ ಮುಂದುವರಿಸ್ತೇವೆ. ಇದು ನಾನು ಹೇಳ್ತಾ ಇದ್ದೇನೆ, ಈ ನಮ್ಮ ಮತ್ತು ಈ ಊರಿನ ಸಂಬಂಧ. ಯಾಕಂದ್ರೆ ನಾನು ಇಲ್ಲಿ ಕೇವಲ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಪಾಠವನ್ನು ಮಾಡಿ ಅವರಿಗೆ ಮಾತ್ರ ನನ್ನ ಶಿಕ್ಷಕ ಅಂತ ಅನ್ಸ್ಕೊಳ್ಳಿಲ್ಲ. ನಂಗೆ ಇಲ್ಲಿ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಹಾಗೆಯೇ ಒಳ್ಳೊಳ್ಳೆ ಮಾರ್ಗದರ್ಶಕರಿದ್ದಾರೆ. ಅದು ಹೆಸರು ತೆಗೆದುಕೊಳ್ತಾ ಹೋದ್ರೆ ಅದು ಮುಗಿಯೋದಿಲ್ಲ. ಯಾಕಂದ್ರೆ 26 ವರ್ಷಗಳಿಂದ ಗಳಿಸಿದಂತ ಒಂದು ಪ್ರೀತಿ, 26 ವರ್ಷಗಳಿಂದ ಗಳಿಸಿದ ಪ್ರೀತಿಯನ್ನ ಅದು 1 ತಾಸು ಅಥವಾ 2 ತಾಸುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಮತ್ತೆ ಹಾಗೊಮ್ಮೆ ನಾನು ಹೇಳಿದ್ರೆ ನಾನು ಒಬ್ಬರ ಹೆಸರು ತಗೊಳ್ಳಿದ್ರೆ ಇನ್ನೊಬ್ಬರ ಹೆಸರು ಮರೆತು ಹೋಗ್ತದೆ ಗ್ಯಾರಂಟಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಊರಿನಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ಈಗೇನು ನಾನು ಹೇಳ್ತೇನೆ, ಈಗ ಬಹಳಷ್ಟು ಜನ ವಯಸ್ಸಾದವರು ಈ ಕಾರ್ಯಕ್ರಮ ಬರುವವರಿದ್ರು, ನಾನು ಗೊತ್ತಿಲ್ಲ. ಆದ್ರೆ ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರು ವಯಸ್ಸಾದವರು, ಅವರಿಗೆ ಹಾಸಿಗೆಯಿಂದ ಎದ್ದು ಬರ್ಲಿಕ್ಕೆ ಆಗದಿದ್ದಂತವರು ಕೂಡ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಯಾರದೇ ಒಬ್ಬರ ವೈಯಕ್ತಿಕ ಹೆಸರನ್ನ ಇಲ್ಲಿ ತೆಗೆದುಕೊಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನೀವು ನನ್ನನ್ನು ಇಲ್ಲಿ ಬೆಳೆಸಿದ್ದೀರಿ, ನಾನು ಬೆಳೆದಿದ್ದಲ್ಲ. ನೀವು ನನಗೆ ಪ್ರೀತಿಯನ್ನು ಕೊಟ್ಟು ಇಲ್ಲಿ ಬೆಳೆಸಿದ್ದೀರಿ. ಆ ಪ್ರೀತಿಗೆ ನಾನು ಇಲ್ಲಿ ಆಭಾರಿಯಾಗಿದ್ದೇನೆ. ಹಾಗಂತ ನೀವಿಲ್ಲೆಲ್ಲ ಬಹಳಷ್ಟು ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ, RS ನಾಯ್ಕ್ ಸರ್ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ನಾನು ಏನು ಮಾಡಲಿಲ್ಲ ಇಲ್ಲಿ. ಏನು ನೀವು ಮಾಡುವಂತ ಕೆಲಸಕ್ಕೆ ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು, ಒಂದು ರೂಪವನ್ನು ಕೊಟ್ಟಿದ್ದೇನೆ ಅಷ್ಟೇ. ಅದನ್ನು ನೀವು ಒಪ್ಕೊಂಡಿದ್ರಿ, ಆ ರೀತಿಯಲ್ಲಿ ಮಾಡಿದ್ರಿ. ಆ ನೀವು ಮಾಡಿದ ಕೆಲಸವನ್ನ ಸರ್ ನೀವು ಮಾಡಿದಂತ ನನ್ನನ್ನು ನೀವು ಮೇಲಕ್ಕೆ ಏರಿಸ್ತಾ ಇದ್ದೀರಾ ವಿನಃ ಇಲ್ಲಿ ನಾನೇನು ಮಾಡಿದ್ದಿಲ್ಲ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ನಾನು ಈ ಊರಿಗೆ ಬರ್ಬೇಕಾದ್ರೆ ನನಗೆ 21 ವರ್ಷ. 21 ವರ್ಷ ಅಂತಂದ್ರೆ ಇಲ್ಲಿದ್ದಾರೆ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಂಡು ನನಗೂ ಗೊತ್ತು, ಅವ್ರಿಗೂ ಗೊತ್ತು, ಅದು ನೀವೆಲ್ಲರಿಗೂ ಗೊತ್ತುಂಟು. ಯಾಕಂದ್ರೆ ಎಲ್ಲರೂ ಕಾಲೇಜ್ ಮೆಟ್ ಹತ್ತವ್ರೆ. ನಾನು ಕಾಲೇಜಿಗೆ ಹೋಗ್ತಾ ಇದ್ದಂತಾನೆ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ಬಂದವನು 1998 ಆಗಸ್ಟ್ 21ನೇ ತಾರೀಕಿಗೆ ನಾನು ಬಂದು ಜಾಯಿನ್ ಆದಾಗ ಅದು ಶುಕ್ರವಾರ ದಿನ, ಶುಕ್ರವಾರ ಶನಿವಾರ 2 ದಿನ. ಹಾಗೆ ಸೋಮವಾರ ಗಣೇಶ ಚತುರ್ಥಿ ರಜೆ ಇದೆ. ಆ ಟೈಮಲ್ಲಿ 2 ದಿನ ಅಂದ್ರೆ ಶುಕ್ರವಾರ ಬಂದ್ರೆ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ. ಹಾಗೆ ಏನ್ ಮಾಡೋದಪ್ಪ ಅಂತೇಳಿ ವಾಪಸ್ ಸಿರ್ಸಿಗೆ ಹೋಗಾಯ್ತು. ಸಿರ್ಸಿಯಲ್ಲಿ ನಮ್ಮ ಕುಟ್ಟದವರು ಅಲ್ಲಿ ಸಾಮ್ರಾಟ್ ಹೋಟೆಲ್ ಅಲ್ಲಿ ಏನೋ ಸಪ್ಲೈಯರ್ ಆಗಿದ್ರು, ಅವ್ರಿಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ರು. ಅದು ನನಗೆ ಪರಿಚಯ ಇಲ್ಲ. ನನ್ನ ಜೊತೆಗೆ ಪ್ರಕಾಶ್ ನಾಯ್ಕ್ ಅಂತ ಒಬ್ಬರು ಇನ್ನೊಬ್ಬರು ಸರ್ ಅವರಿಗೆ ವರ್ತನೆ ಮಾಡಿದ್ದಾರೆ. ಅವರು ನಾನಿಬ್ಬರು ಉಳ್ಕೊಂಡ್ವಿ. ನಂತರ ಶನಿವಾರ ಬಂದು ಸ್ಕೂಲ್ ಮುಗಿಸಿ ಊರಿಗೆ ಹೋಗಿ ಸೋಮವಾರ ಬಂದಾಯ್ತು. ಸೋಮವಾರ ರಜೆ ಇದೆ, ಮಂಗಳವಾರ ಬಂದೆ ಸ್ಕೂಲಿಗೆ. ಮಂಗಳವಾರ ಬಂದಾಗ ಇಲ್ಲಿ ನನ್ನನ್ನು ಸೇರಿದಂತೆ 3 ಜನ ಟೀಚರ್ಸ್. ಆದ್ರೆ ಉಳಿದ 2 ಟೀಚರ್ಸ್ ರಜೆಗೆ ಹೋಗಿದ್ದಾರೆ. ಒಂದೇ ಒಂದು ಮಕ್ಕಳು ಕೂಡ ಶಾಲೆಯಲ್ಲಿಲ್ಲ. ನನ್ನ ಪರಿಸ್ಥಿತಿ ಹೇಗಾಗಬೇಕು ಅಂತ ನೀವು ಕಲ್ಪಿಸ್ಕೊಳ್ಳಿ. ಹೊಸ ಊರು ಬೇರೆ, ಊರಲ್ಲಿ ಯಾರಿಗೂ ಪರಿಚಯ ಇಲ್ಲ. ಇನ್ನೊಂದು ಸಮಸ್ಯೆ ಅಂತಂದ್ರೆ ನನಗೆ ಫೋನ್ ಸಿಕ್ತು. ಅಲ್ಲಿವರೆಗೆ ನಾನು ಮನೆಯನ್ನು ಬಿಟ್ಟಿದ್ದವನಲ್ಲ. ಯಾರಾದ್ರೂ ಊರವರು ಮಾತಾಡಿಸಿದ್ರೆ ಅವಳು ಬರ್ತದೆ. ಹಾಗಾಗಿ ನಾನು ನಿಮ್ಮ ಹತ್ರ ದೊಡ್ಡ ಮಾತಾಡ್ಕೊಳ್ತೇನೆ. ಬಹಳಷ್ಟು ಕೂತ್ಕೊಂಡಿದ್ದೇನೆ. ನಾನು ಘಟ್ಟದ ಕಡೆಗಿಂದ ನಾನು ಉಪ್ಪು ನೀರು ಕುಡಿದವನು, ನನಗೆಲ್ಲ ಹಾಗೆ ಹೇಳಿದ್ದೇನೆ.
ನಾನು ಒಂದು ವಿಚಾರದಲ್ಲಿ ನಾನು ಹೌದು ಕೆಲವೊಂದು ಕೆಲಸಗಳಿಗೆ ಒಂದು ಅಭಿಮಾನಿಯೂ ಕೂಡ. ಹಾಗಂತ ನನ್ನ ಮನಸ್ಸು ಬಹಳ ಒಂಥರ ಭಾವನೆಗೊಳಗುವಂತ ಮನಸ್ಸು. ಮನೆಯವರು ಬರ್ಬೇಕಾದ್ರೆ ಹೇಳ್ಬೇಕು ಬಂದಿದ್ದಾರೆ ನೀವು ಯಾಕಂತಂದ್ರೆ ಇನ್ನೊಂದು ಈ ಮಧ್ಯದಲ್ಲಿ ವಿಚಾರ ಹೇಳ್ಬೇಕಂತಂದ್ರೆ ಇದಕ್ಕಿಂತ ಮೊದಲು ನಾನು ಏನು ರಿಲೀವ್ ಆಗ್ತಾ ಇದ್ದಾಗೆ ಒಂದು ಸ್ಟೇಟಸ್ ಹಾಕಿದ್ದೆ. ನಾನು 26 ವರ್ಷ ಸೇವೆ ಸಲ್ಲಿಸಿ ಇವತ್ತು ರಿಲೀವ್ ಆಗ್ತಾ ಇದ್ದೇನೆ ಅಂತ. ಅದಕ್ಕೂ ಒಂದು 150 ರಿಪ್ಲೈ ಬಂದಿತ್ತು. ಆ ರಿಪ್ಲೈ ಎಲ್ಲ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದಾರೆ. ಆ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದನ್ನ ಒಂದು ಬುಕ್ಸ್ ಮಾಡಿದ್ರೆ ಒಂದು ಸಾಹಿತ್ಯ ಆಗ್ಬೋದು. ಅಂದ್ರೆ ಅಷ್ಟೊಂದು ವಿವರವಾಗಿ ಇಲ್ಲಿ ನಿಮ್ಮ ಊರಿನವರು, ನನ್ನ ಹಳೆ ವಿದ್ಯಾರ್ಥಿಗಳು, ಹಾಗೆ ನನ್ನ ಹಿತೈಷಿಗಳು ಇವರೆಲ್ಲರೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಮೆಂಟ್ ಅನ್ನು ಮಾಡಿದ್ರು. ಅವೆಲ್ಲವೂ ಮನೆಯವರು ಓದವರು ಏನು ತಲೆ ಕೆಡಿಸ್ಕೋಬೇಡಿ, ಅಷ್ಟೊಂದು ಭಾವನೆಗೆ ಒಳಗಾಗಬೇಡಿ ಅಂತ ಒಂದು ಎಚ್ಚರಿಕೆ ಇವತ್ತು ಕೊಟ್ಕೊಂಡು ನನಗೆ ಇಲ್ಲಿ ಕರ್ಕೊಂಡಿದ್ದಾರೆ. ಅದಕ್ಕೆ ನಾನೇ ಬರ್ತೇನೆ ನೋಡ್ಕೊಂಡು ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನನಗೆ ಒಂದು ಸಂತೋಷದ ದಿನ. ಯಾಕಂತಂದ್ರೆ ಇಷ್ಟೊಂದು ಹಾಲು ತುಂಬಬೇಕು ಅಂತ ಹೇಳಿದ್ರೆ ನಾವು ಬಹಳ ಶ್ರಮ ಪಡ್ತಿದ್ದೆ. ನಾನು ಇಲ್ಲಿ ಮುಖ್ಯಾಧ್ಯಾಪಕನಾಗಿರ್ಬೇಕಾದ್ರೆ ನಿಮಗೆಲ್ಲ ಗೊತ್ತುಂಟು. ಆದ್ರೆ ನೀವೆಲ್ಲರೂ ಬಂದಿದ್ರೆ ನೀವು ಬಂದಿರೋದು ನನಗೆ ತೋರಿಸಿರುವಂತಹ ಪ್ರೀತಿ. ಹಾಗೆ ಇನ್ನೂ ಕೆಲವು ಬಹಳ ಶ್ರಮ ಬರೋರಿದ್ರು. ಆದ್ರೆ ನಾನು ಕಲಿಸುವಂತಹ ವಿದ್ಯಾರ್ಥಿಗಳೆಲ್ಲ ಒಂದು ಉತ್ತಮ ಸ್ಥಾನದಲ್ಲೇ ಇರುವುದಕ್ಕಾಗಿ ಅವ್ರಿಗೆ ಇವತ್ತಿನ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಬರ್ಲಿಕ್ಕೆ ಆಗಿಲ್ಲ ಅಂತ ಬೇಜಾರಿಲ್ಲ ನನಗೆ. ಆದ್ರೆ ಅವ್ರಿಗೆ ಬರ್ಲಿಕ್ಕೆ ಆಗಬೇಕಂತ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾರಲ್ಲ ಹೇಳುವಂತ ಹೆಮ್ಮೆಯನ್ನ ನಾನು ಪಡ್ತೇನೆ. ಅದು ಆ ಖುಷಿ ನನಗೆ ಇದೆ. ಯಾಕಂದ್ರೆ ನಾನು ಕೊಟ್ಟಂತ ಶಿಕ್ಷಣ ಸಾರ್ಥಕ ಆಗಿದೆ ಹೇಳುವಂಥದ್ದು ನನ್ನ ಭಾವನೆ. ಇನ್ನೊಂದು ವಿಚಾರ ನನಗೆ ಪ್ರಸ್ತಾಪ ಮಾಡಲೇಬೇಕು. ನಾನು ಬಂದಾಗ ಒಂದು 8 ವರ್ಷಗಳ ಕಾಲ ಇಲ್ಲೇ ಕ್ವಾರ್ಟರ್ಸ್ ಅಲ್ಲಿ ನಾನಿಲ್ಲಿ ನಿಮ್ಗೆಲ್ಲ ಇಷ್ಟೊಂದು ಆತ್ಮೀಯನಾಗಿರ್ಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾನು ಇಲ್ಲೇ ಉಳ್ಕೊಂಡಿರುವಂಥದ್ದು. ಬಹಳ ಚೆನ್ನಾಗಿತ್ತು. ನಾನು ಮನೇಲಿ ಹೇಳ್ತಾ ಇದ್ದೆ, ಪ್ರತಿ ಸಲ ನಾನು ನೆನಪಲ್ಲಿ ಹೇಳ್ತೇನೆ, ಆ ಲೈಫ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. 8 ವರ್ಷ ಕಳೆದಂತ ಒಂದು ದಿನ ಇದೆಯೋ ಅದು ನನ್ನ ಗೋಲ್ಡನ್ ಡೇಸ್. ಪಕ್ಕದಲ್ಲಿ ಡಿ ಪಿ ಸರ್ ಇದ್ದಾರೆ, ಸ್ನೇಹಿತರಾದಂತಹ ಡಿ ಪಿ ಸರ್, ಹಾಗೆ ಅವರ ಫ್ಯಾಮಿಲಿ, ಹಾಗೆ ಭಾರತಿ ಟೀಚರ್, ನನಗೆ ಸಹೋದರಿ ಸಮಾನದ ಅಕ್ಕ ಅಂತಂದ್ರು, ಅವರೇ ಹೇಳಿದ್ರು ತಮ್ಮ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಷ್ಟೊಂದು ಆತ್ಮೀಯವಾಗಿ. ಹಾಗೆ ಕೆಲವೊಂದು ಸ್ನೇಹಿತರು, ನಾನು ಟೀಚರ್ ಆದ್ರೂ ಕೂಡ ಅವರನ್ನ ನಾನು ಸ್ನೇಹಿತರ ಹತ್ರ ಕನ್ಸಿಡರ್ ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಮ್ದೊಂದು ಕ್ಯಾರಮ್ ಟೀಮ್, ಒಂದಿಷ್ಟು ದಿನ ಕ್ಯಾರಮ್, ಒಂದಿಷ್ಟು ದಿನ ತಬಲಾ ಕೂಡ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಅಂತವ್ರ ನಡುವೆ ನಾನು 0 ಆಗ್ಬಂದಂತವನು ಇವತ್ತು ನೀವು ನನ್ನನ್ನು ಹೆಲ್ಪ್ ಮಾಡ್ತಾ ಇದ್ದೆ. ಆದ್ರೆ ನಾನು ಏನು ಇಲ್ಲ, ನಿಮ್ಮಿಂದಲೇ ನಾನು ತಪ್ಪಿಕೊಂಡಿದ್ದೆ ಅಷ್ಟೇ ಬಿಟ್ರೆ ಮತ್ತೆ ನೀವು. ಯಾಕಂದ್ರೆ ಒಂದು ಕಾಲೇಜ್ ಹೋಗ್ತಾ ಇದ್ದಂತ ಒಂದು ಹುಡುಗ ಶಾಲೆಗೆ ಬಂದಾಗ ಇಲ್ಲಿ ನಾನು ಏನಾದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿದೆ ಅಂತಂದ್ರೆ ನಿಮ್ಮೊಳಗೆ ಇದ್ದುಕೊಂಡೆ, ನಿಮ್ಮಲ್ಲಿಯೇ ಕಲ್ತ್ಕೊಂಡು ನಾನು ಇಲ್ಲಿ ಮಾಡಿದ್ದು ಬಿಟ್ರೆ ನನ್ನದಿರುವಂಥದ್ದು ಇಲ್ಲಿ ಏನೂ ಇಲ್ಲ. ಇದೇ ಒಂದು ಮಾರ್ಗದರ್ಶನ ಮುಂದೆ ಕೂಡ ನನಗೆ ಲಭಿಸಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಒಂದು ವಿಶೇಷ ಅಂತಂದ್ರೆ ಇಲ್ಲಿ ನಾನು ಕಲಿಸುವಂತ ಪಾಲಕರು ಅಂದ್ರೆ ಮಕ್ಕಳಷ್ಟೇ ನನಗೆ ಅವ್ರಿಗಷ್ಟೇ ನಾನು ಟೀಚರ್ ಅಂತ ಅನ್ಕೊಳ್ತಾ ಇಲ್ಲ, ಎಲ್ಲರೂ ನನ್ನ ಶಿಕ್ಷಕ ಅಥವಾ ನಮ್ಮ ಸರ್ ಅಂತ ಅನ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಮನೆಗೆ ಒಡನಾಟ ಇತ್ತು. ಒಬ್ಬ ಶಿಕ್ಷಕರು ಎಷ್ಟು ಒಡನಾಟ ಇಟ್ಕೊಂಡು ಒಳ್ಳೇದೋ ಅಥವಾ ಕೆಟ್ಟದೋ ಅನ್ನೋ ಗೊತ್ತಿಲ್ಲ. ನಾನಂತೂ ನಿಮ್ಮ ಪ್ರತಿಯೊಂದು ಮನೆ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ, ಏನು ಪ್ರತಿಯೊಂದು ನಮ್ಗೆ ಗೊತ್ತಿದೆ. ಆ ಒಡನಾಟವನ್ನ ನಿಮ್ಮೊಂದಿಗೆ ಇಟ್ಕೊಂಡಿದ್ದೆ. ಹಾಗಾಗಿ ನಿಮ್ಮೊಂದಿಗೆ ಆ ಸಲಿಗೆ ಕೂಡ ಇದೆ, ಆ ಒಂದು ಪ್ರೀತಿ ಕೂಡ ಇದೆ. ಆ ಪ್ರೀತಿ ಇನ್ನು ಮುಂದಿನ ದಿನಗಳಲ್ಲೂ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ನನ್ನ ವಿನಂತಿ. ಯಾವುದೇ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭಗಳಲ್ಲಿ ಖಂಡಿತವಾಗಿ ನೀವು ನನ್ನನ್ನು ನೆನಪು ಮಾಡ್ಕೊಳ್ಳಿ ಅಂತೇಳಿ ನಾನು ಯಾವುದೇ ಮುಜುಗರ ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾಕಂತಂದ್ರೆ ಇದು ನನ್ನ ಊರು, ನಾನು ಈ ಊರನ್ನ ಬಿಟ್ಟು ಹೋಗ್ತಾ ಇಲ್ಲ. ಏನೋ ಫಿಸಿಕಲ್ ಆಗಿ ಭೌತಿಕವಾಗಿ ಸ್ವಲ್ಪ ದೂರ ಆಗ್ತಾ ಇದ್ದೇನೆ ಹೊರತಾಗಿ ನಾನು ನಿಮ್ಮ ಹತ್ರನೇ ಇರ್ತೇನೆ. ಇದು ನನ್ನ ಊರು. ಯಾಕಂದ್ರೆ ನಾನು ಊರಲ್ಲಿ ಇದ್ದಿದ್ದು 21 ವರ್ಷ. ಆ 21 ವರ್ಷದಲ್ಲಿ ಬಾಲ್ಯ ಜೀವನನೇ ಹೆಚ್ಚು. ಯಾಕಂತಂದ್ರೆ ಒಂದು 17-18 ವರ್ಷದವರೆಗೆ PUC ಹುಡುಗಾಟಕ್ಕೆ ಬುದ್ಧಿಯಲ್ಲಿ ಕಳೆದಿದ್ದು ಊರಲ್ಲಿ. ಆದ್ರೆ ಇಲ್ಲಿ ಕಳೆದಿರೋದು 26 ವರ್ಷಗಳ ಕಾಲ. ಆ 26 ವರ್ಷಗಳೇ ಹೆಚ್ಚು. ಇನ್ನು ನನ್ನ ಸೇವೆ ಇರೋದು ಕೇವಲ 12 ವರ್ಷಗಳು. ಆ 12 ವರ್ಷಗಳು ಹೇಗಾದ್ರೂ
ತಕ್ಷಣ ಬೇಗ ಬೇಗ ಮುಗಿದೋಗ್ತಾ ಬಿಡಿ, ಅದೇನ ಅಂತ ಇದೆಯಲ್ಲ. ಮತ್ತೆ ಇಲ್ಲಿ ಮಾಡಿದಂತ ಅಚೀವ್ಮೆಂಟ್ ಮುಂದ್ಗಡೆ ಮುಂದಿನ ಶಾಲೆಗಳಲ್ಲಿ, ಈಗ ನನ್ನ ಕಲಾವತಿ ಟೀಚರ್ ಹತ್ರ ಹೇಳ್ತಾ ಇದ್ದೆ, ಕಷ್ಟ ಸಾಧ್ಯ. ಯಾಕಂತಂದ್ರೆ ಆಗೋದಿಲ್ಲ ಅಂತ ಹೇಳೋದಕ್ಕಿಂತನೂ ಆ ಒಂದು ಉತ್ಸಾಹ ಬೇಕು. ಹಾಗೆ ನಿಮ್ಮಂತ ಪಾಲಕರು ಬೇಕಲ್ಲ, ನನಗೆ ನಿಮ್ಮಂತ ಪಾಲಕ ಪೋಷಕ ನನಗೆ ಸಿಗಲ್ಲ. ಯಾಕಂದ್ರೆ ಇಲ್ಲೇನಾದ್ರು ಕೆಲಸ ಆಗಿದೆ ಅಂತ ಹೇಳೋದಕ್ಕೆ ನಿಮ್ಮಂತ ಪಾಲಕ ಪೋಷಕರು, ಊರಿನವರು, ಒಳ್ಳೆ SDMC ಎಂಥವ್ರು ನನಗೆ ಸಿಗ್ಬೇಕು. ಅದು ತುಂಬಾ ಕಷ್ಟ ಸಾಧ್ಯದ್ದು. ಹಾಗಾಗಿ ನಿಮ್ಮ ನಮ್ಮ ಸಂಬಂಧ ಹೀಗೆ ಮುಂದುವರಿಕೆ ಅಂತ ಕೇಳ್ಕೊಳ್ತೇನೆ. ನಾನು ಇನ್ನೂ ಹೆಚ್ಚಿಗೆ ಮಾತಾಡೋದಿಲ್ಲ, ಆದ್ರೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನ ಮಾಡಿರುವಂತಹ ನಿಮ್ಮ ಎಲ್ಲರಿಗೂ ಈ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಮತ್ತು ನಿಮಗೆ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಕೆಲವರು ಸ್ಪೋರ್ಟ್ಸ್ ವಿಚಾರವನ್ನ ಮಾತಾಡಿದ್ರೆ, ಕ್ರೀಡಾಕೂಟದ್ದು ನನ್ನ ಫೇವರೇಟ್ ಅದು. ಯಾಕಂತಂದ್ರೆ ಮಕ್ಕಳು ಅಂತಂದ್ರೆ ಆಟ ಆಡ್ತಾ ಇರ್ಬೇಕು, ಅವರಿಗೆ ತುಂಬಾ ನಿರ್ಬಂಧಗಳು ಇರಬಾರದು. ನನ್ನ ಅಂದ್ರೆ ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ರೀತಿ ಇರ್ತದೆ. ನನ್ನ ಅಪೇಕ್ಷೆ ಎಲ್ಲಿ ಅವರನ್ನ ನಿರ್ಬಂಧಿಸಬೇಕು ಅಲ್ಲಿ ನಿರ್ಬಂಧಿಸಬೇಕು. ಬಹಳ ಮಕ್ಕಳಿಗೆ ಗೊತ್ತುಂಟು, ನಾನು ಕೆಲವರು ಇನ್ನೂ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ, ಇನ್ನೂ ನನ್ನ ಹತ್ರ ಬರ್ಬೇಕಂದ್ರೆ ಸ್ವಲ್ಪ ಹೆದರ್ತಾನೆ ಬರ್ತಾರೆ. ಹಾಗಂತ ಹೆದರಿಕೆ ಅಂತಲ್ಲ, ಅದು ಗೌರವ. ಆ ರೀತಿಯಲ್ಲಿ ಇದ್ದಾರೆ. ಯಾಕಂದ್ರೆ ನಾನು ಅವರನ್ನ ಪ್ರೀ ಬಿಟ್ಟಿದ್ರೆ ಅಂತ ಹೇಳ್ಕೊಂಡು ಅವ್ರು ನನ್ನನ್ನ ಅಥವಾ ನನ್ನನ್ನ ಅಗೌರವದಿಂದ ಇನ್ನೊರಿಗೆ ನೋಡಿಲ್ಲ. ಈ ಶಾಲೆಯಲ್ಲಿ ಇಟ್ಕೊಂಡು ಜಾನಪದ ನೃತ್ಯ, ಯಾಕಂತಂದ್ರೆ ಜಾನಪದ ನೃತ್ಯ, ಕೋಲಾಟ, ಇನ್ನೊಂದು ಕ್ರೀಡಾಕೂಟ, ಇದು ನಮ್ಮ ಶಿಕ್ಷಕ ಸಮುದಾಯದವರ ಒಂದು ಉತ್ತಮವಾದ ಕೊಡುಗೆ. ಇಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ತಾ ಇಲ್ಲ, ನಮ್ದೊಂದು ಟೀಮು. ಆ ಟೀಮ್ ಹೇಗಿತ್ತು ಅಂತಂದ್ರೆ, ಅದು ಎಲ್ಲ ಬೇರೆ ಬೇರೆ ಶಾಲೆಗಳ ದೃಷ್ಟಿಯಿಂದೊಳಗಿತ್ತು. ನಮ್ದು NI9 ಮಾಸ್ಟ್ರು, ಹೆಡ್ ಮಾಸ್ಟ್ರು, ಅವ್ರು ನಮ್ಮ ಎಲ್ಲ ಟೀಚರ್ಸ್ ತಂದೆ ಸಮಾನ. ಅವ್ರು ಇವತ್ತು ದೇವರ, ಅವರನ್ನ ಈ ಸಂದರ್ಭ ನೆನೆಸ್ಕೊಳ್ಳಬೇಕು. ಯಾಕಂದ್ರೆ ಅವರ ಅವಕಾಶವನ್ನು ನನಗೆ ಕೊಡ್ಲಿಲ್ಲ ಅಂದ್ರೆ ಅಷ್ಟೊಂದು ಕೆಲಸ ಕಲಿತಿದ್ದೀರೋ ಗೊತ್ತಿಲ್ಲ. ಅವರ ಒಂದು ಕೊಡುಗೆ ಅಂತ ನಾನು ಹೇಳ್ತೇನೆ. ಹಾಗೇನೆ ಶ್ರೀಮತಿ ಚೇತನ ಹೆಗಡೆಯವರು ಹಾಗೂ ಭಾರತಿ ಹೆಗಡೆಯವರು ಜೊತೆಗೆ ನಾವು 4 ಜನ ಟೀಚರ್ಸ್ ಹೇಗಿದ್ರು ಅಂದ್ರೆ, ನಮ್ದು NI9 ಸರ್ ನಮ್ಮ ಮನೆಯ ಯಜಮಾನರು, ನಮ್ಮ ತಂದೆ ಸ್ಥಾನದಲ್ಲಿದ್ದಂಥವ್ರು. ನಾವು ಅವ್ರು ಹೇಗಿದ್ರು ಅಂದ್ರೆ, ಸರ್ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಸರ್ ನೀವು ಮಾಡಿ, ಏನು ಸಹಿ ಹಾಕ್ಬೇಕು ಹೇಳಿ ನಾ ಸಹಿ ಹಾಕ್ತೇನೆ ಅಂದ್ರೆ, ಆ ರೀತಿಯ ಒಂದು ಫ್ರೀಡಮ್ ಅನ್ನ ನಮಗೆ ಕೊಟ್ಕೊಂಡು ಕೆಲಸವನ್ನ ಮಾಡಿಸ್ಕೊಂಡು ಹೋದಂಥವ್ರು. ಅವರನ್ನು ನಾನು ಇವತ್ತು ಈ ಒಂದು ಟೈಮ್ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಸಹೋದ್ಯೋಗಿಗಳು, ಆ ಒಂದು ಟೀಮ್ ತುಂಬಾ ಚೆನ್ನಾಗಿತ್ತು. ಆ ಟೈಮಲ್ಲಿ ತುಂಬಾ ಒಳ್ಳೆ ಕೆಲಸಗಳಾಗಿವೆ. ಅದನ್ನ ನೆನೆಸ್ಕೊಂಡ್ರೆ ಈಗೂ ನಾವು ಖುಷಿ ಆಗ್ತಿದೆ. ರಾಜ್ಯ ಮಟ್ಟದವರೆಗಿನ ಕ್ರೀಡಾಕೂಟ, ಜಿಲ್ಲಾ ಮಟ್ಟಕ್ಕಂತೂ ಎಷ್ಟು ಸಲ ಹೋಗಿದ್ದೇವೆ. ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾಕೂಟದಲ್ಲಿ 2-3 ದಿನ. ಜಿಲ್ಲೆ ಅಂತಂದ್ರೆ ಅವಾಗ ಕೇವಲ ಶೈಕ್ಷಣಿಕ ಜಿಲ್ಲೆ ಅಲ್ಲ, DP ಅಂತ ನಮ್ಗೆ ಯಾವಾಗ್ಲೂ ನಮ್ಮ ಬೆನ್ನೆಲುಬಾಗಿದ್ದವರು. ಇಲ್ಲಿಂದ ಭಟ್ಕಳ ತುದಿ, ಕಾರವಾರ ಎಲ್ಲಾದ್ರೂ ಹೋಗಿ ಸ್ಟೇ ಮಾಡೋದು, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ. ಆ ರೀತಿಯಲ್ಲಿ ಒಂದು ಎಲ್ಲ ಟೀಚರ್ಸ್ ಸಪೋರ್ಟಿವ್ ಆಗಿ ಎಲ್ಲರೂ ಸೇರ್ ಮಾಡಿದಂತ ಕೆಲಸ ಇದೆ, ಯಾರೇ ಒಬ್ಬನಿದ್ದಲ್ಲ. ಹಾಗೇನೆ ಆ ಟೈಮ್ ಅಲ್ಲಿ ನಮ್ಗೆ ಸಿಗಿರುವಂತಹ SDMC ಅವರಲ್ಲ, ಅಯ್ಯೋ ಅವರನ್ನ ಯಾವ ಟೈಮಲ್ಲೂ ಮರೆಯೋಂಗಿಲ್ಲ. ಒಳ್ಳೊಳ್ಳೆ SDMC ಅಧ್ಯಕ್ಷನ ನಾನು ಅಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಯಾಕಂದ್ರೆ GP ಭಟ್ ಕಲ್ಮನೆಯವರು, ಹಾಗೆ CN ಹೆಗಡೆ ತಂದರ್ಮನೆಯವರು, ಹಾಗೆಯೇ ಅಶೋಕ್ ಹೆಗಡೆ ಅವರು ಈಗ ಪ್ರೆಸೆಂಟ್ ಅಧ್ಯಕ್ಷ ಇದ್ದಾರೆ, ಹಾಗೆಯೇ ಭಾಸ್ಕರ್ ಹೆಗಡೆ ಅವರು, ಸುಬ್ರಾಯ ಎಸ್ಲರ್ ಅವರು. ಈಗ ನಮ್ದು ಹೇಗಿತ್ತು ಅಂದ್ರೆ, ಅಧ್ಯಕ್ಷ ಅಂತ ಹೇಳ್ಕೊಂಡು ಯಾರು ವೈಟ್ ಕಲರ್ ಪ್ರೆಸಿಡೆಂಟ್ ಅಲ್ವೇ ಅಲ್ಲ. ನಮ್ಮಲ್ಲಿ ಟೈಮ್ ಅಂತಂದ್ರೆ ಗುದ್ಲಿ ಹೆಗಲಿ ಹಾಕೊಂಡು ಬರುವಂತ ಅಧ್ಯಕ್ಷ, ಟೈಮ್ ಬಂತು ಅಂತಂದ್ರೆ ಇಲ್ಲ ಅಂದ್ರೆ ನಿಂತು ಮಾಡಿಸ್ಕೊಂತವ್ರು. ಹಾಗೇನೆ ಈ ರೀತಿಯ SDMC ಅಧ್ಯಕ್ಷಗಳ ಹಿಂದಾಗಿ ಆದ್ರೆ ಅರುಣ ಹೆಗಡೆ ಹಿಡಿಕಲಗತ್ತೆ, ನಾನು ಅರುಣ್ ಅವರನ್ನ ನೆನೆಸ್ಕೊಳ್ಳೋಕ್ಕಿಂತ ಜಾಸ್ತಿಯಾಗಿ ಅವ್ರ ತಂದೆಯವ್ರನ್ನ ನೆನೆಸ್ಕೊಳ್ಬೇಕು, ಭಾಸ್ಕರ್ ಹೆಗಡೆ ಅವರನ್ನ. ನಾನು ಹೋಗುವ ಸ್ವಲ್ಪ ದಿನ ಮೊದಲು ನಾನು ಅವರನ್ನ ನಾವು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಪ್ರತಿಯೊಂದು ಹಂತದಲ್ಲಿ ತಿಂಗಳಿಗೆ ಒಂದ್ಸಲ ಅವರು ಸರ್ ಹೇಗಿದ್ರಿ, ಏನು ಹೀಗೆ ಅಂತ ಬಂದು ಒಂದು ಆಫೀಸ್ ರೂಮ್ ಅಲ್ಲಿ 10 ನಿಮಿಷ ಆದ್ರೂ ಮಾತಾಡದೆ ಹೋದ ದಿನಗಳೇ ಇಲ್ಲ ಅವರು. ಭಾಸ್ಕರ್ ಅವ್ರನ್ನ ನಾನು ಅಂದ್ರೆ ಬಹಳ ಮಿಸ್ ಮಾಡ್ಕೊಳ್ತಾರೆ. ಹೀಗೆ ಡೈರಿಗೆ ಹೋಗ್ಬೇಕಾದವರು ಬಂದವರು ಮಾತಾಡಿಸ್ಕೊಂಡು ಹೋಗುವಂತವ್ರು. ಅರುಣ್ ಹಾಗೇನೆ ಉಮೇಶ್ ಅವ್ರದೆಲ್ಲ ನಮ್ದು ಕೆರನ್ ಟೀಮ್. ಇನ್ನೂ 2 ಜನ ಇದ್ದಾರೆ, ಶ್ರೀಕಾಂತ್ ಮತ್ತು ನಾಗೇಂದ್ರ, ರಾಘವ ಅಪ್ಪೆಕಟ್ಟು,
ಅಂದ್ರೆ ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಹಾಗೆ ಆಗಲೇ SDMC ಇರುವಂತ MR ಹೆಗ್ಡೆ ಅವರು, ಹೀಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದು ಒಬ್ರು ಇವತ್ತು ಊರಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಹೇಳಬೇಕು. ಹಾಗೆ ಪಂಚಾಯತ್ಗೆ ಬಂದ್ರೆ ಯಾವುದೇ ಕೆಲಸವನ್ನ ನಾವು ಪಂಚಾಯತ್ ತಗೊಂಡು ಹೋಗಿ ಸರ್ ನೀವು ಬಂದ ಅಂತ ನಮ್ಗೆ ಏನು ಹೇಳಬೇಕಂದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಡೋರು. ಯಾಕಂದ್ರೆ ನಮ್ಮ ಯೋಗಕ್ಕೆ ಏನೋ ಗೊತ್ತಿಲ್ಲ, ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ನಮ್ಮ ಭಾಗದಿಂದನೇ ಆಗಿರ್ತಾರೆ. ಒಂದು ಅಧ್ಯಕ್ಷರಾಗಿರ್ತಾರೆ, ಇನ್ನೊಂದು ಉಪಾಧ್ಯಕ್ಷರಾಗಿರ್ತಾರೆ. ಅದು ಈಗಿಂದ ಇವನ್ CN ಕಾಲ BCC ಮೆಟ್ಮೆಂಟ್ ಕಮಿಟಿ ಅಂತ ಹೇಳ್ತಾರೆ, ಆವಾಗಿಂದನೂ ಹೌದು. ಹಾಗೆ ಮಮತಾ ಭಟ್, ಈಗ ವಿದ್ಯಾ ಇದ್ದಾರೆ, ಹಾಗೆ ಪ್ರದೀಪ್ ಇದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿದ್ಯಾಸೌಧ ನಿರ್ಮಾಣದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದಂತವರು. ಇವರಿಗೆಲ್ಲರಿಗೂ ನಾನು ನನಗೆ ಸಹಕಾರವನ್ನ ನೀಡಿದಂತ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇನ್ನೊಂದು ವಿಚಾರ ಅಂತಂದ್ರೆ, ನನ್ನ ಹಳೆ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕಿಂತ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸೂಕ್ತ ಅನಿಸ್ತದೆ. ಅವರ ಒಂದು ಸಹಾಯ ಸಹಕಾರ ಬಹಳಷ್ಟು ಜನ ಇದ್ದಾರೆ ನನ್ನ ವಿದ್ಯಾರ್ಥಿಗಳ. ಈಗ ಹೇಳಿದ್ರು ಸರಿ, ಈಗ ಹೇಳಿ ಏನ್ ಮಾಡ್ಬೇಕು ಹೇಳಿ. ಅದರಲ್ಲಿ ಕೆಲವರು ಹೊರಗಡೆ ಉದ್ಯೋಗಕ್ಕಾಗಿ ಹೋಗಿರ್ಬೋದು, ಕೆಲವರು ಊರಲ್ಲೇ ಉದ್ಯೋಗವನ್ನ ಮಾಡ್ಕೊಂಡು ಇರ್ಬೋದು. ಆದ್ರೆ RS ನಾಯ್ಡು ಸರ್ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಯಾವ ಕಾರಣಕ್ಕೂ ತೆಗೆದು ಹಾಕದೇನೆ ನೀವು ಆ ಗೌರವದಿಂದ ನೀವು ಅದನ್ನ ನಡೆಸ್ಕೊಂಡಿದ್ರಲ್ಲ, ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಅಡಿಗೆ ಸಿಬ್ಬಂದಿ, ಈಗಾಗಲೇ ಸುಲೋಚನ ಅವರಿಗೆ ನೀವು ಗೌರವಾರ್ಪಣೆಯನ್ನ ಮಾಡಿದ್ದೀರಿ. 2003ನೇ ಇಸ್ವಿಯಿಂದ ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಏನು ಊಟದ ವ್ಯವಸ್ಥೆಯನ್ನ ಮಾಡ್ಬಿಡಿಸುವಂತದ್ದು. ಅಲ್ಲಿ ಊಟದ ವ್ಯವಸ್ಥೆ ಹೇಗಿತ್ತು, ಏನಿತ್ತು, ಅದರ ಹಿನ್ನೆಲೆ ಏನು, ಅದೆಲ್ಲ ನಿಮ್ಮೂರಿನವರಿಗೆಲ್ಲ ಗೊತ್ತಿರೋದೆ. ಆಗಿನ ಪರಿಸ್ಥಿತಿ ಹೇಗಿತ್ತು, ಆ ಪರಿಸ್ಥಿತಿ ನಾವು ಹೇಗೆ ನಿಭಾಯಿಸಿದ್ದೇವೆ ಹೇಳುವಂಥದ್ದನ್ನ ಮಮತಾ ಭಟ್ ಇರ್ಬೋದು, ಸೇನೆ ಇರ್ಬೋದು, ಬಹಳಷ್ಟು ಜನ ಎಲ್ಲರಿಗೂ ಗೊತ್ತಿರುವಂತ ವಿಚಾರಗಳು. ಎಲ್ಲರೂ ಕೂಡ ಬ್ಯಾಲೆನ್ಸ್ ಆಗಿ ಯಾವ ರೀತಿ ನಿಭಾಯಿಸಿದ್ರಿ ಹೇಳೋದು ಇವೆಲ್ಲ ಗೊತ್ತಿರುವಂಥದ್ದು. ಆ ಸಂದರ್ಭಗಳಲ್ಲಿ ನಾನು ಇಲ್ಲಿ ಎಲ್ಲರನ್ನ ಹೇಳ್ತೇನೆ. ಮಾದೇವಿ ಗೌಡ, ಹಾಗೇನೆ ನೇತ್ರಕ್ಕ, ಹಾಗೆ ಸುಮತಕ್ಕ, ಹಾಗೇನೆ ಜ್ಯೋತಿ, ಹಾಗೇನೆ ಈಗಿರುವಂತ ರೇಖಾ, ಸುಲೋಚನಾ, ಹೀಗೆ ಎಲ್ಲ ಯಾವುದೇ ಅಡುಗೆಯವರು ಬಂದ್ರು ನಮ್ಮ ಶಾಲೆಯ ಒಂದು ಪುಣ್ಯ ಅದು. ಯಾಕಂತಂದ್ರೆ ಸರಿ ಒಂದು ವ್ಯವಸ್ಥಿತವಾದಂತಹ ಅಡಿಗೆಯನ್ನು ಮಾಡಾಕೋದು. ಹೇಗಿದೆ ಅಂತಂದ್ರೆ ನನಗೆ ಮಧ್ಯದಿಂದ 2014 ಇದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು. ಆ ಹೆಲ್ತ್ ಅಪ್ಸೆಟ್ ಆದ ಟೈಮಲ್ಲಿ ನನಗೆ ಯಾವ ರೀತಿ ಆಹಾರ ಬೇಕು ಅದೇ ರೀತಿ ಆಹಾರವನ್ನ ತಯಾರಿಸಿ ನಮ್ಗೆ ಕೊಡಿಸೋದು. ಇರ್ಲಿ ಬಿಡಿ, ಲಾಕ್ಡೌನ್ ಆಯ್ತು, ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಲಾಕ್ಡೌನ್ ಟೈಮಲ್ಲಿ ನಾವಿಲ್ಲಿ ಅನುಭವಿಸುವಂತ ಕಷ್ಟ ಟೀಚರ್ಸ್ ಅಂದ್ರೆ ಬಂದು ಕಷ್ಟ ಆಗ್ತಿತ್ತು. ರಸ್ತೆ ಬಿಟ್ರೆ ಊರಿಗೆ ಬಂದಂದ್ರೆ ನಮ್ಗೆ ಯಾವುದೇ ಕಷ್ಟ ಇಲ್ಲ. ಇವನ್ ಊಟ ಸಹಿತ ನಾವು ಇಲ್ಲಿ ತಂದ್ಕೊಳ್ತಾ ಇರಲಿಲ್ಲ. ಆಗೂ ಕೂಡ ನಮ್ಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂತವರನ್ನೆಲ್ಲ ನಾವು ಇಲ್ಲಿ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಉತ್ತಮವಾದ ಬೆಂಬಲವನ್ನ, ಸಹಕಾರವನ್ನ ನೀವೆಲ್ಲ ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಹಾಗೆಯೇ ನಮ್ಮ ಗಣೇಶ್ ಸರ್ ಇದ್ದಾರೆ, ಈಗಿನ ಹಾಲಿ CRPಗಳು. ಅವರಿಗೆ ಬರೋದಕ್ಕಿಂತ ಮೊದಲನೇ ಬಾಳೆಸರ ಶಾಲೆ ಬಗ್ಗೆ ಪರಿಚಯ ಇದೆ. ಯಾಕಂದ್ರೆ ಸಿದ್ದಾಪುರಕ್ಕೆ ಬಂದಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಬಾಳೆಸರ ಶಾಲೆ ಹೇಗಿದೆ ಹೇಳೋದು ಗೊತ್ತಾಗಿರುತ್ತೆ. ನೀವು ಕೇಳಿ ಬರ್ತೀರಂದ್ರೆ ಇದನ್ನ ಏನೋ ಅಂತ ಅನ್ಕೊಳ್ಬೇಡಿ, ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ. ಹೇಗೆ ರೀಸೆಂಟ್ ಆಗಿ MH ನಾಯ್ಕರವರು BR ಬಂದಿದ್ದಾರೆ. ಅವರಿಗೂ ಹೋಗಿ ಸಿಕ್ಕಿದಾಗ ಸರ್ ನಮ್ಮ ಶಾಲೆಗೆ ಒಂದ್ಸಲ ಬರ್ರಿ ಅಂತ ಹೇಳಿ ನಾನು ಕರೆದೆ. ನಾನು ಹೋಗೋದ್ಕಿಂತ ಪೂರ್ವದಲ್ಲಿ ನಾಯ್ಕರೇ ನಿಮ್ಮ ಶಾಲೆಗೆ ಬರೋದು ಏನಿದ್ರಿ, ನಾನು ನಿಮ್ಮ ಶಾಲೆ ನೋಡಿದ್ದೇನೆ, ಬರ್ತೇನೆ. ಹೋಗದಿರುವಂತ ಶಾಲೆಗಳು ಬಹಳಷ್ಟಿದೆ. ಆ ಶಾಲೆಗೆಲ್ಲ ಮೊದಲು ಮುಗಿಸ್ಕೊಳ್ತೇನೆ, ಆಮೇಲೆ ಬರ್ತೇನೆ, ನಾನು ಟೈಮ್ ಸಿಕ್ಕ ಬರ್ತೇನೆ ಅಂದ್ರೆ ಅವರು ಕೂಡ ಈ ಶಾಲೆಯ ಪರಿಸ್ಥಿತಿಯ ಬಗ್ಗೆ ಅರಿವಿದೆ. ಅಂದ್ರೆ ಹಾಗಂತೇಳಿ ಮುಂದಿನ ಮುಖ್ಯಾಧ್ಯಾಪಕರಿಗೆ ಒಂದು ಸಣ್ಣ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಸೂಚನೆ ಹೇಳೋದಕ್ಕಿಂತನೂ ಊರಲ್ಲಿ ಎಲ್ಲರೂ ಇದ್ದಾರೆ. ಹಾಗೆ ಎಲ್ಲರನ್ನ ಸಹ ಒಂದು ಗೌರವಪೂರ್ವಕವಾಗಿ ನೀವು ತೆಗೆದುಕೊಂಡು ಹೋಗ್ತೀರಿ. ಯಾಕಂದ್ರೆ ನನಗಿಂತ 2 ವರ್ಷ ಸೇವೆಯಲ್ಲಿ ಹಿರಿಯವರು. ನಾನು ಬರೋಕ್ಕಿಂತ ಮೊದಲು
ಅಥವಾ ನಾನು ಬಂದಲ್ಲೂ ಜನ ನೀನು ಬಾಳೆಸರದಂತ ಊರಿನಲ್ಲಿ 26 ವರ್ಷ, ನಮ್ಮ ಫ್ರೆಂಡ್ಸ್ ಹೇಳೋರು 26 ವರ್ಷ ಹೇಗೆ ಕೆಲಸವನ್ನು ನಿರ್ವಹಿಸಿದೆ ಅಲ್ಲಿ ತುಂಬಾ ರಾಜಕೀಯ ಅಲ್ವಾ ಅಂತ ಕೇಳುವರು. ನಿಜ, ರಾಜಕೀಯ ನಾನು ಒಪ್ಕೊಳ್ತೇನೆ. ಒಂದು ಅರ್ಥದಲ್ಲಿ ರಾಜಕೀಯ ಹುಟ್ಟಿದ್ದೇ ಬಾಳೆಸರದಂದ್ರೂ ತಪ್ಪಲ್ಲ. ನಾನು ಅದನ್ನ ಓಪನ್ ಆಗಿ ಹೇಳ್ತೇನೆ, ಇರಬೇಕು ರಾಜಕೀಯ. ನಾನು ಹೇಳ್ತೇನೆ ರಾಜಕೀಯ ಇದೆಯಪ್ಪ, ರಾಜಕೀಯ ಇಲ್ಲ ಹೇಳಿದವಲ್ಲ, ಆದ್ರೆ ಅಲ್ಲಿ ಅಭಿವೃದ್ಧಿಯ ವಿಚಾರ ಬಂದಾಗ ರಾಜಕೀಯ ಇಲ್ಲ, ಅಲ್ಲಿ ಎಲ್ಲರೂ ಒಂದೇ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮವನ್ನೇ ನೋಡಿ, ರಾಜಕೀಯಗಳು ಎಲ್ಲಿಗೆ ಸೀಮಿತವಾಗಿರ್ಬೇಕು ಅಲ್ಲೇ. ಊರಿಗೆ ಏನಾದ್ರೂ ಒಂದು ಸಮಸ್ಯೆ ಬಂದಿದೆ ಅಥವಾ ಶಾಲೆಗೆ ಏನಾದ್ರೂ ಸಮಸ್ಯೆ ಬಂದಿದೆ ಅಂದ್ರೆ ನಾವೆಲ್ಲ ಒಟ್ಟಾಗ್ತೇವೆ ಅಂತ ಅನೇಕ ಪ್ರಸಂಗಗಳು ಇಲ್ಲಿ ಬಂದಿದ್ದಾರೆ. ಅದು ಅನಿವಾರ್ಯ ಕೂಡ, ಯಾಕಂದ್ರೆ ನಮ್ಗೆ ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಅಂದ್ರೆ ಊರಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಪ್ರಮುಖ ಆದ್ಯತೆ ಕೊಡಬೇಕು. ಆ ನಂತರದಲ್ಲಿ ನಾವು ರಾಜಕೀಯ. ಅದು ಒಂದು ಒಳ್ಳೆಯ ಗುಣವನ್ನ ನಾನು ಈ ಊರಲ್ಲಿ ಕಂಡುಕೊಂಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಇದನ್ನೇ ಪಾಲಿಸಿಕೊಂಡು ಹೋಗಿ ಅಂತೇಳಿ ನಾನು ಕಲಾವತಿ ಟೀಚರ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಮಾಡ್ಕೊಂಡು ಹೋಗ್ತಾರೆ, ಆ ವಿಚಾರಗಳು ಬೇರೆ. ಯಾಕಂದ್ರೆ ಅವರು ಅನುಭವಿಸ್ತಿದ್ದಾರೆ. ಯಾಕಂತಂದ್ರೆ ಇಲ್ಲಿಗಿಂತ ಹೆಚ್ಚಿನ ಇದನ್ನ ಅವರು ಅಲ್ಲಿ ಉಲ್ಲೇಖದಲ್ಲಿ ನೋಡಿ ಬಂದಿದ್ದಾರೆ. ಇಲ್ಲಿ ನಾವೆಲ್ಲ ಒಂದೇ ಧರ್ಮದವರಿದ್ದೇವೆ, ಅಲ್ಲಿ ಆ ಧರ್ಮವನ್ನ ಮೀರಿದ ಇನ್ನೊಂದು ಧರ್ಮ ಉಂಟು, ಅದನ್ನು ಕೂಡ ಅವರಲ್ಲಿ ನೋಡಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಇದೇನು ಹೊಸದಲ್ಲ. ಮತ್ತೆ ಅವರಿಗೆ ಇಲ್ಲಿ ಊರು ಕೂಡ ಪರಿಚಿತ ಇರುವಂತ ಊರು. ಈ ಶಾಲೆಯನ್ನ ಇದೇ ಸ್ಥಿತಿ, ಇದೇ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ಶ್ರೇಯೋಭಿವೃದ್ಧಿಯನ್ನ ಮಾಡಿಕೊಂಡು ಇನ್ನೂ ಹೆಚ್ಚಿನ ಹೆಸರು ಬರುವ ಹಾಗೆ ಮಾಡ್ಕೊಂಡು, ಅದರಿಂದ ನನಗೆ ಅಂದ್ರೆ ನನ್ನಿಂದ ಏನಾದ್ರೂ ಅಂದ್ರೆ ಮಾಹಿತಿಗಳು ಅಲಭ್ಯವಾಗಿರ್ತಿರ್ಬೋದು ಅಥವಾ ನಿಮಗೆ ತಿಳುವಳಿಕೆ ಬರದೇ ಇರುವಂತದಿರ್ಬೋದು, ಅದು ಯಾವುದೇ ಇದ್ರೂ ಕೂಡ ನೀವು ಯಾವುದೇ ಟೈಮಲ್ಲಿ ಅದನ್ನ ಕೇಳಿ ನನ್ನ ಒಂದು ಅಂದ್ರೆ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬದ್ಧನಾಗಿದ್ದೇನೆ. ಅದರಲ್ಲಿ ಯಾವುದೇ ಬೇಜಾರಿಲ್ಲ. ಒಂದವರಿಗೆ ಕಷ್ಟ ಆಗುವುದನ್ನು ಅನ್ಕೊಳ್ತೇನೆ. ನಮ್ಮ ಶಾಲೆಯ ಒಂದು ಕೊಟೇಶನ್ ಇದೆ, ಅದು ಬಹಳ ವರ್ಷದಿಂದ ನಾವು ಅದೇ ಒಂದು ಸೂತ್ರದ ಅಡಿಯಲ್ಲಿ ಬಂದಂತವರು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಸಂಸ್ಕಾರಯುತ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣದ ಚಿತ್ತ ಅಂತ ಹೇಳ್ಕೊಂಡು ಇದು ನಾವು ಟೀಚರ್ಸ್ ಎಲ್ಲ ಸೇರಿ ರೆಡಿ ಮಾಡಿರುವಂಥದ್ದು. ನಮ್ಮ ಶಾಲೆಯ ಸ್ಥಿತಿ ಹೀಗೆ ಇರಬೇಕು. ನಾವು ಮೊದಲನೇದಾಗಿ ಸಂಸ್ಕಾರಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಸಂಸ್ಕಾರ ಇಲ್ಲದೆ ಇರುವಂತಹ ವಿದ್ಯೆ ಅದು ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳುವಂತ ಅರ್ಥದಲ್ಲಿ ಸಂಸ್ಕಾರಕ್ಕೆ ಮೊದಲ ಪ್ರಾಧಾನ್ಯತೆ. ಆ ನಂತರದಲ್ಲಿ ಇವತ್ತಿನ ದಿನಕ್ಕೆ ಆಧುನಿಕ ಶಿಕ್ಷಣ ಬೇಕು. ಆ ಆಧುನಿಕ ಶಿಕ್ಷಣದಲ್ಲೂ ನಮ್ಮ ಒಂದು ಚಿತ್ತ, ನಮ್ಮ ಮನಸ್ಸು ಇರಬೇಕು ಹೇಳುವಂತ ದೃಷ್ಟಿಯಿಂದ ಆ ಒಂದು ಕೊಟೇಶನ್ ಅನ್ನು ಇಟ್ಕೊಂಡು ಅದರ ಅಡಿಯಲ್ಲಿ ನಾವು ಏನು ಕೆಲಸವನ್ನ ಮಾಡ್ತಾ ಬಂದಂತವರು. ಅದೇ ಅಡಿಯಲ್ಲಿ ಅಂದ್ರೆ ಪ್ರತಿಯೊಂದು ಕ್ಲಾಸ್ಗಳಲ್ಲಿ ನಿಮ್ಮೆಲ್ಲರ ಸಹಕಾರದ ಟಿವಿ ಅದೇ ಇರ್ಬೋದು ಅಥವಾ ಪ್ರೊಜೆಕ್ಟ್ ಇರ್ಬೋದು, ಈಗಿನ ವೈಫೈ ವ್ಯವಸ್ಥೆಗಳಿರ್ಬೋದು, ಈಗಿನ ಆಧುನಿಕ ಶಿಕ್ಷಣಕ್ಕೆ ಏನೇನು ಬೇಕು ಎಲ್ಲವೂ ಇದೆ. ಹಾಗೆ ಕೆಲವಷ್ಟು ದಾಖಲೆಗಳು ಕೂಡ ಡಿಜಿಟಲ್ ರೂಪದಲ್ಲೇ ಇದೆ. ಅದು ಈಗಿನ ದಿನಗಳಿಗೆ ಅಗತ್ಯ. ಅದು ಸ್ವಲ್ಪ ಟೀಚರಿಗೆ ಕಷ್ಟ ಆಗೋದನ್ನ ಆದ್ರೆ ಅವರನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾರೆ. ಯಾಕಂದ್ರೆ ಕೆಲವೊಂದು ದಾಖಲೆಗಳು ಅವ್ರಿಗೆ ಸಿಗದೇ ಇರ್ಬೋದು. ಆ ಸಿಗದೇ ಇದ್ದಾಗ ಖಂಡಿತವಾಗಿ ಸಂಪರ್ಕಿಸಿ ಅದು ಎಲ್ಲಿದೆ ಹೇಗಿದೆ ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತು ಇಲಾಖೆಯವರು ಕೂಡ ಈಗ ಆ ಒಂದು ಅದಕ್ಕೆ ಪತ್ರ ಇದಾಗಿದ್ದಾರೆ. ಏನಂದ್ರೆ ಈ ನಾವು ಮೇಲು ಅಥವಾ ಆ ರೀತಿ ಕಳಿಸ್ತೇವಲ್ಲ, ಅದು ನಮ್ದು ಈಗಿದ್ರೆ 10 ವರ್ಷದಿಂದ ನೋಡ್ಕೊಂಡಿದೆ. ಕೆಲವೊಂದು ದಾಖಲೆಗಳು ನಮ್ಮ ಶಾಲೆಯಲ್ಲಿ ಬಂದಿರೋದು ಡಿಜಿಟಲೀಕರಣ ಆಗಿದೆ. ಇವಾಗ ನಂಬರ್ 1 ರಿಜಿಸ್ಟರ್ ಯಾವ ಶಾಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ನಂಬರ್ 1 ರಿಜಿಸ್ಟರ್ ಅನ್ನ ಏನು ತಾಂತ್ರಿಕ ವ್ಯವಸ್ಥೆ ಕಂಪ್ಯೂಟರೀಕರಣ ಮಾಡಿರುವಂತದ್ದು ನಮ್ಮ ಶಾಲೆ ಇವತ್ತು ನೋಡ್ಕೊ ಬರ್ತಾ ಇದೆ. ಇವನು ಬಿಸಿ ಊಟದ ಒಂದು ಲೆಕ್ಕ ಅದು ಕೂಡ ಡಿಜಿಟಲೀಕರಣ ಆಗಿದೆ. ಬಹಳಷ್ಟು ದಾಖಲೆಗಳು ಕಂಪ್ಯೂಟರ್ ಇದೆ. ಅದೆಲ್ಲವುಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಮುಂದಿನವರಿಗೂ ಅದನ್ನ ನೀವು ಆ 7 ವರ್ಷ ಸರ್ವಿಸ್ ಇದೆ, ಮುಂದವರಿಗೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ. ಯಾಕಂತಂದ್ರೆ ಯಾವ್ದನ್ನು ಮಾಡಿದ್ದು ಅದು ವಾಪಸ್ ನಾವು ಮತ್ತೆ ಹೋದ್ರೆ ಅದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತದೆ. ಅದನ್ನ ಉಳಿಸ್ಕೊಂಡು ಹೋಗಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಹಾಗೇನೆ ನಿಮ್ಮ ಈ ಒಂದು ವೃತ್ತಿ ಜೀವನ ಈ ಸ್ಕೂಲಲ್ಲಿ ಯಶಸ್ವಿ ಆಗಿರಲಿ ಅಂತ ಹೇಳಿ ನನ್ನ ಕಡೆ ಒಂದು ಶುಭ ಹಾರೈಕೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇಷ್ಟಕ್ಕೆ ಸಾಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಮಾತಾಡ್ತಾ ಹೀಗೆ ಹೋದ್ರೆ ಬಹಳಷ್ಟು, ಯಾಕಂದ್ರೆ ನಿಮ್ ಪ್ರತಿಯೊಬ್ಬರ ಮನೆ ವಿಚಾರಗಳು ಕೂಡ ನಾನು ಮಾತಾಡ್ತಾ ಹೋಗ್ಬೋದು. ಪ್ರತಿಯೊಬ್ಬರ ವಿಚಾರಗಳು ಬರ್ತವೆ. ಇಲ್ಲಿ
ನಾನು ಕಂಡುಕೊಂಡಂತಾನೆ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೂ ಇಲ್ಲ, ಇದು ಶಾಲೆ. ಆ ಒಂದು ರೀತಿಯಲ್ಲಿ ಇವತ್ತು ನೀವು ಸುಲೋಚನಾ ಅವರನ್ನ ಅಭಿನಂದಿಸಿದ ರೀತಿ ಇದಕ್ಕೆ ಸಾಕ್ಷಿ. ಎಲ್ಲರೂ ಒಂದಾಗಿ ಶಾಲೆ ಅಂತ ಬಂದಾಗ ಶಾಲೆಯ ಅಭಿವೃದ್ಧಿಗಾಗಿ ಎಲ್ಲರೂ ನೀವು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ನನ್ನೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಬಹಳಷ್ಟು ವಿಷಯಗಳು ಬಿಟ್ಟೋಗಿದ್ದಾವೆ. ನಾನು ನಿಜ ಹೇಳ್ಬೇಕಂದ್ರೆ ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ, ಅಷ್ಟು ಮಾತಾಡಿ ನನ್ನ ಹತ್ರ ಆಗ್ತಾ ಇಲ್ಲ. ನಾನು ಇಷ್ಟು ಮಾತಾಡಿದ್ದೆ ಹೆಚ್ಚಿಗೆ ಅಂತ ಅನ್ಕೊಳ್ತೇನೆ. ಯಾಕಂತಂದ್ರೆ ಕಷ್ಟ, ಈಗ ನಿಮ್ಗಿಂತಲೂ ನನಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇನ್ನೂ ಜಾಸ್ತಿ ಮಾತಾಡಿದ್ರೆ ಇನ್ನೂ ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ನನ್ನ ಮಾತನ್ನ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ಥಳೀಯರೊಂದಿಗಿನ ನಿಮ್ಮ ಒಡನಾಟ, ಹಾಗೆ SDMC ಮತ್ತು ಶಿಕ್ಷಕರ ನಡುವಿನ ಸಹಕಾರ, ಮತ್ತೆ ತಮ್ಮ 26 ವರ್ಷಗಳ ಸುದೀರ್ಘ ಅನುಭವವನ್ನು ಅತ್ಯಂತ ಭಾವನಾತ್ಮಕವಾಗಿ ವ್ಯಕ್ತಪಡಿಸಿದಂತಹ ಶ್ರೀಯುತ ರಾಜು ಎಸ್. ನಾಯ್ಕ ಅವರಿಗೆ